ಎಲ್ರಿಗೂ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ದಿನಾಂಕ 25/12/2025 ಬ್ರಹ್ಮರಥೋತ್ಸವ, ಸ್ವಾಮಿಯವರ ಬ್ರಹ್ಮರಥೋತ್ಸವ ಜರುಗಲಿದೆ. ಅಭಿಜಿನ್ ಮುಹೂರ್ತ ಮಧ್ಯಾಹ್ನ 12ರಿಂದ 12:15 ನಡೆಯುತ್ತೆ. ಇಲ್ಲಿ ಗೊಂದಲ ಒಂದು ಸೃಷ್ಟಿಯಾಗಿದೆ. ಷಷ್ಠಿ ದಿನಾಂಕ 26ನೇ ತಾರೀಕು ಇರೋದ್ರಿಂದ ಬ್ರಹ್ಮರಥೋತ್ಸವ ಯಾವ ದಿನ ಅನ್ನೋದು ಕೆಲವು ಭಕ್ತಾದಿಗಳಲ್ಲಿ ಗೊಂದಲ ಏರ್ಪಟ್ಟಿರೋದಾಗಿ ತಿಳಿದು ಬಂದಿದೆ. ನಾನು ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ ಎಲ್ಲ ಭಕ್ತಾದಿಗಳಿಗೂ ಮನವಿ ಮಾಡಿಕೊಳ್ತೇನೆ ಮತ್ತು ಸ್ಪಷ್ಟಪಡಿಸ್ತಾ ಇದ್ದೇನೆ. 25ನೇ ತಾರೀಕು ಡಿಸೆಂಬರ್ 25ನೇ ಇಸ್ವಿ ದಿನದಂದು ಮಧ್ಯಾಹ್ನ 12ರಿಂದ 12:15 ಬ್ರಹ್ಮರಥೋತ್ಸವ ಸ್ವಾಮಿಯವರಿಗೆ ಜರುಗಲಿದೆ. ಇದೇ ಸಂದರ್ಭದಲ್ಲಿ ಜಾತ್ರೆಗೆ ಬರುವಂತಹ ಭಕ್ತಾದಿಗಳಿಗೆ ಪ್ರಾಧಿಕಾರದ ವತಿಯಿಂದ ಸಕಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ ನಿರಂತರವಾಗಿ ಭಕ್ತರಿಗೆ ಧರ್ಮದರ್ಶನ ಹಾಗೂ ವಿಶೇಷ ದರ್ಶನದ 50 ರೂಪಾಯಿ ವಿಶೇಷ ದರ್ಶನದ ವ್ಯವಸ್ಥೆ ಸಹ ಇರುತ್ತದೆ. ಭಕ್ತಾದಿಗಳು ನಿರಂತರವಾಗಿ ದಾಸೋಹ ವ್ಯವಸ್ಥೆ ಸಹ ಇರುತ್ತದೆ. ಭಕ್ತಾದಿಗಳು ಬಹಳ ಸಂಯಮದಿಂದ ಬಂದು ಎಲ್ಲ ಕ್ಯೂ ಲೈನ್ ವ್ಯವಸ್ಥೆನೂ ಇರುತ್ತೆ. ಅಂಗವಿಕಲರಿಗೆ ಮತ್ತೆ ಗರ್ಭಿಣಿ ಸ್ತ್ರೀಯರಿಗೆ ಮತ್ತೆ ವಯಸ್ಸಾದವರಿಗೆ, ಸೀನಿಯರ್ ಸಿಟಿಸನ್ಸ್ಗೆ ಬಗ್ಗೀಸ್ ವ್ಯವಸ್ಥೆ ಸಹ ಇರುತ್ತದೆ. ಕೆನರಾ ಬ್ಯಾಂಕ್, ಘಾಟಿ ಸುಬ್ರಹ್ಮಣ್ಯದ ಕೆನರಾ ಬ್ಯಾಂಕ್ ಬಳಿಯಲ್ಲಿ ಒಂದು ಕೌಂಟರ್ ಮಾಡಿರ್ತೀವಿ. ಅಲ್ಲಿ ತಮ್ಮ ಐಡಿ ಕಾರ್ಡ್ ತೋರಿಸಿ, ಆಧಾರ್ ಕಾರ್ಡ್ ತೋರಿಸಿ ರಿಜಿಸ್ಟರ್ ಮಾಡಿಕೊಂಡು ಅವ್ರ ಬಗ್ಗೀಸಲ್ಲಿ ಬರಬಹುದು. ಮತ್ತೆ ನಿರಂತರವಾದ ದಾಸೋಹ ವ್ಯವಸ್ಥೆ ಇರ್ತದೆ. ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಇರ್ತದೆ. ಯಾವುದೇ ಅವ್ಯವಸ್ಥೆ ಇಲ್ಲ. ಇದರಲ್ಲಿ ಮಾನ್ಯ ಪ್ರಾಧಿಕಾರದ ಅಧ್ಯಕ್ಷರು, ಮಾನ್ಯ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಕೆ ಎಚ್ ಮುನಿಯಪ್ಪ ಸಾಹೇಬ್ರವರ ನಿರ್ದೇಶನದ ಮೇರೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲ ಭಕ್ತಾದಿಗಳು ದಿನಾಂಕ 25ರಂದು ಯಾವುದೇ ಗೊಂದಲವಿಲ್ಲದೆ 25ನೇ ತಾರೀಕಿಗೆ ಕ್ಷೇತ್ರಕ್ಕೆ ಬಂದು ಭಗವಂತನ ದರ್ಶನ ಪಡೆದು ಅವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿಕೊಳ್ತೇನೆ. ಹಾಗೆ ಭಕ್ತಾದಿಗಳಿಗೆ ಮತ್ತೊಂದು ಮನವಿ. ದಿನಾಂಕ 23 ಇವತ್ತು ಸಂಜೆಯಿಂದ 28 ರಾತ್ರಿವರೆಗೂ, 28 ಭಾನುವಾರದವರೆಗೂ ವಿಶೇಷವಾದ ದೀಪಾಲಂಕಾರನ ಘಾಟಿ ಗ್ರಾಮದಲ್ಲಿ ಮಾಡಲಾಗಿದೆ. ಸುತ್ತಳತೆ 1 ಕಿಲೋಮೀಟರ್ ಸುತ್ತಳತೆಯಲ್ಲಿ. ಇದು ಮೈಸೂರು ದಸರಾ ಮತ್ತು ತಿರುಮಲ ತಿರುಪತಿ ಬ್ರಹ್ಮೋತ್ಸವದಲ್ಲಿ ಮಾಡೋ ರೀತಿಯ ಒಂದು ವಿಶೇಷವಾದ ದೀಪಾಲಂಕಾರಗಳಿದೆ. ಎಲ್ಲರೂ ಸಹ ತಮಗೆ ಅವಕಾಶವಾದ ಒಂದು ದಿನ ಸಂಜೆ ಬಂದು ದೀಪಾಲಂಕಾರಗಳನ್ನ ತಮ್ಮ ಕುಟುಂಬದ ಸಮೇತ ಬಂದು ದೀಪಾಲಂಕಾರ ವ್ಯವಸ್ಥೆಗಳನ್ನ ನೋಡಿ ಮನಸ್ಸಂತೋಷಗೊಂಡು ದೇವರ ದರ್ಶನ ಮಾಡ್ಕೊಂಡು ಹೋಗಬೇಕಾಗಿ ಕೋರಿಕೊಳ್ತೇನೆ.